ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೆಡ್ ಮೇಲೆ ಆರಾಮ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದನೂ ಇಲ್ಲೇ ಇದ್ದೀನಿ ಸ್ನೇಹಿತರೆ. ಯಾಕೆ ಆ್ಯಕ್ಚುಲಿ ನೆನ್ನೆಯಿಂದನೂ ಅಂತ ಹೇಳ್ಬೋದು. ನನ್ನ ಡೇನೇ ವೇಸ್ಟ್ ಆಗ್ತಾ ಇದೆ. ಒಂದು ಸಾರಿ ಈ ಪೀರಿಯಡ್ಸ್ ಕ್ರ್ಯಾಂಪ್ ಬಂದುಬಿಟ್ರೆ ಹೋಲ್ ಡೇ ವೇಸ್ಟ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಡೇಟ್ ಮುಂಚೆನೇ ಬರುತ್ತೆ, ಕೆಲವೊಬ್ಬರಿಗೆ ಆ ದಿನ ಬರುತ್ತೆ ಅಥವಾ ಆದಮೇಲೆ ಬರುತ್ತೆ. ಇನ್ನು ಕೆಲವೊಬ್ರಿಗಂತೂ ಏನೇನೂ ಇರೋದಿಲ್ಲ, ಅವ್ರ ಡೇಟ್ ಬಂದಿದೆ ಅಂತಲೂ ಅನ್ಸೋದಿಲ್ಲ. ಮೈ ಗಾಡ್, ಅಂಥವ್ರನ್ನೂ ನೋಡಿದ್ದೀನಿ ನಾನು. ರಾಜೇಶ್ ನನಗೆ ಮದುವೆ ಆಗಿದ್ದ ಹೊಸದ್ರಲ್ಲಿ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅವ್ರು ಕೇಳ್ತಾ ಇದ್ದಿದ್ದೆ ಅದೊಂದು, ನೀನು ಎಷ್ಟು ನೋವು ಅಂತ ಹೇಳ್ತೀಯಾ, ನೀನು ಹೇಗೆ ಕೆಲ್ಸಕ್ಕೆ ಹೋಗ್ತೀಯಾ, ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು. ಬಟ್ ಆವಾಗ ನನಗೆ ನಾನು ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು, ತೊಗೊಳ್ಳಿ ಏನೂ ಪರವಾಗಿಲ್ಲ ಅಂದ್ಬಿಟ್ಟು. ಆವಾಗ ನಮ್ಮ ಮಗು ಆಗಿರಲಿಲ್ಲ. ಸೊ ಡಾಕ್ಟರ್ಸು ಮದುವೆ ಮುಂಚೆ ಹೋದಾಗ ತೋರಿಸೋದಕ್ಕೆ ಒಂಥರ, ಮದುವೆ ಆದಮೇಲೆ ತೋರಿಸೋದಕ್ಕೆ ಹೋದರೆ ಮಗು ಆದಮೇಲೆ ಸರಿ ಹೋಗುತ್ತೆ ಅಂತ ಅವರು ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಮಗು ಆದಮೇಲೆ ಹೋದ್ರೂ ನಿಮ್ಗೆ ಬರ್ತಾ ಇದೆಯಾ ನೋಡೋಣ, ಏನಾದರೂ ತೊಂದರೆ ಇದೆಯಾ ಅಂತಾರೆ. ತೊಂದರೆ ಏನೂ ಇಲ್ಲ, ನಿಮ್ಗೆ ಏನೂ ತೊಂದರೆ ಇಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾರೆ. ನಿಮಗೆ ಗೊತ್ತಿದೆ, ಲಾಸ್ಟ್ ಇಯರ್ ನಾನು ಈ ಥರ ಪೇನ್ ಬರುತ್ತೆ ಅಂತಲೇ ತೋರಿಸ್ಕೊಳಕ್ಕೆ ಹೋಗಿದ್ದು. ತೋರಿಸ್ಕೊಳಕ್ಕೆ ಹೋದಾಗ ನನಗೆ ಅದೊಂದು ಸಮಸ್ಯೆಯಾಗಿತ್ತು. ಅಲ್ಲಿಂದ ಬಂದ ಮೇಲೆ ಏನೆಲ್ಲ ಆಯಿತು ಅಲ್ವಾ, ನೆನಪಿರ್ಬೇಕು ನಿಮಗೂ. ಇರ್ರೆಗ್ಯುಲರ್ ಆಯಿತು, ಇಂಬ್ಯಾಲೆನ್ಸ್ ಆಯಿತು, ಫ್ಲೋ ಜಾಸ್ತಿ ಆಯಿತು, ಸ್ಟಾಪೇ ಆಗ್ತಾ ಇರಲಿಲ್ಲ. ಆ ಸಮಸ್ಯೆ ಮುಂದೆ ನನಗೆ ಈ ಕ್ರ್ಯಾಂಪ್ಸ್ ಏನು ಬರುತ್ತೋ ಅದು ಸಮಸ್ಯೆನೇ ಅಲ್ಲ ಅನ್ಸೋದಕ್ಕೆ ಶುರುವಾಗೋಯ್ತು. ಯಾವಾಗಲೂ ಹೀಗೇ ಅಲ್ವಾ, ಒಂದು ಸಮಸ್ಯೆ ಅಂತ ನಾವು ಅಂದ್ಕೊಳ್ತೀವಿ, ಅದಕ್ಕಿಂತ ದೊಡ್ಡ ಸಮಸ್ಯೆ ಬಂದಾಗ ಇದು ಚಿಕ್ಕ ಸಮಸ್ಯೆಯಾಗಿ ಕಾಣುತ್ತೆ ಅಥವಾ ಇದು ಸಮಸ್ಯೆನೇ ಅಲ್ಲ ಅನ್ನಿಸ್ಬಿಡುತ್ತೆ. ಸೊ ಸೇಮ್ ವೇಯಲ್ಲಿ ನನಗೆ ಆವಾಗ ಅನಿಸಿದ್ದು, ಅಯ್ಯೋ ಪೇನ್ ಬರ್ತಾಯಿತ್ತು ಅಷ್ಟೇ, ಇಷ್ಟೊಂದೆಲ್ಲ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ನನಗೆ ಪೇನ್ ಬರ್ತಿತ್ತು, ಟ್ಯಾಬ್ಲೆಟ್ ತೊಗೊಂಡ್ರೆ ಅಥವಾ ರೆಸ್ಟ್ ಮಾಡಿದ್ರೆ ಹೋಗ್ತಾಯಿತ್ತು, ಇಷ್ಟಕ್ಕೆ ನಾನು ತೋರಿಸ್ಕೊಳಕ್ಕೆ ಬಂದಲ್ಲಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ನಾನು ಆವಾಗ ಡಿಸೈಡ್ ಮಾಡಿದ್ದು, ಇನ್ಮೇಲೆ ನಾನು ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಡಾಕ್ಟ್ರ್ ಹತ್ರ ಈ ಥರ ಪೇನ್ ಬರುತ್ತೆ, ಇದಕ್ಕೇನಾದರೂ ಮಾಡಿ ಅಂತ ಕೂಡ ಕೇಳೋದಕ್ಕೂ ಹೋಗೋದಿಲ್ಲ ನಾನು. ಸೊ ನೆನ್ನೆಯಿಂದನೂ ಬರುತ್ತೆ ಹೋಗುತ್ತೆ. ಸೊ ಸಿವಿಯರ್ ಆಗಿಬಿಟ್ಟಿತ್ತು ನೆನ್ನೆ ಅಂತೂ. ಸೊ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ ನೆನ್ನೆ. ಇವತ್ತು ಕೂಡ ಸೇಮ್ ವೇ, ಸ್ವಲ್ಪ ಇವತ್ತು ಟ್ಯಾಬ್ಲೆಟ್ನ ಅವಾಯ್ಡ್ ಮಾಡಿದೆ, ಸ್ವಲ್ಪ ಕಡಿಮೆ ಇದೆ, ಹಾಗೆ ಮ್ಯಾನೇಜ್ ಮಾಡೋಣ ಅಂಥೇಳಿ. ಹಾಗಾಗಿ ಬೆಳಗ್ಗೆಯಿಂದನೂ ಬೆಡ್ಡಲ್ಲೇ ಒಂಥರ ಸ್ನೇಹಿತರೆ ಹೆಂಗಾಗುತ್ತೆ ಅಂದರೆ ಹುಷಾರಿಲ್ವೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ನಾನು ನೋಡಿದ್ರೆ, ಯಾರೇ ನೋಡಿದ್ರೂ ಹಾಗೇ ಡಲ್ ಕಾಣ್ತಾ ಇದ್ದೀರಾ, ನೀವು ಹೇಳ್ಬೋದು ಈಗ ಅಕ್ಕ ತುಂಬಾ ಡಲ್ ಕಾಣ್ತಾ ಇದ್ದೀರಾ ಅಂದ್ಬಿಟ್ಟು. ಹೌದು, ಒಂದು ಸಾರಿ ಬಂದುಬಿಟ್ರಂತೂ ತಡ್ಕೊಳಕ್ಕಾಗೋದಿಲ್ಲ ಸ್ನೇಹಿತರೆ, ಹಿಂಡಿ ಇಟ್ಬಿಡುತ್ತೆ ಅಂತಲೇ ಹೇಳಬೇಕು. ಅಷ್ಟೊಂದು ಹಿಂಸೆ ಆಗುತ್ತೆ. ತಿಂಡಿ ತಿಂದು ಮಲಗಿದ್ದೆ, ಈಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ರಾಜೇಶ್ ಹೇಳಿದ್ದೀನಿ ಹೋಗೋಣ, ಹೋಗಿ ಬರೋಣ ಅಂಥೇಳಿ. ರಾಜೇಶ್ ಬೆಳಿಗ್ಗೆನೇ ಹೋಗಿ ಓಟ್ ಹಾಕಿ ಬಂದರು. ಬಟ್ ನಾವು ಈಗ ಹೋಗಬೇಕು. ಯೂಶ್ವಲಿ ನಾವು ಬೆಳಿಗ್ಗೆನೇ ಹೋಗ್ತೀವಿ, ರಶ್ ಇರೋದಿಲ್ಲ, ಬೇಗ ಬರ್ಬೋದು ಅಂಥೇಳಿ. ಬಟ್ ಇವತ್ತು ರಾಜೇಶ್, ನೀನು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀನು ಯಾವಾಗ ಹೇಳ್ತೀಯೋ ಆವಾಗಲೇ ಹೋಗೋಣ, ಅಂದರೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋಣ, ಬಟ್ ಹೋಗಲೇಬೇಕು ಅಂತ ಹೇಳಿದರು. ಸೊ ಈಗ ಬಂದು ಕೂತ್ಕೊಂಡಿದ್ದೀನಿ, ನೋಡೋಣ ರಾಜೇಶ್ ಯಾವಾಗ ಕರ್ಕೊಂಡು ಹೋಗ್ತಾರೆ, ಹೋಗಿ ಬರ್ತೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೇಗಿರುತ್ತೆ ನನ್ನ ದಿನ ನೋಡೋಣ. ಈ ರಾಜೇಶ್ ಫಸ್ಟ್ ಟೈಮ್ ಎಲೆಕ್ಷನ್ ಆಗ್ತಾರಲ್ಲ ಆ ಥರ ನನಗೆ ಹೇಳ್ಕೊಡ್ತಾವ್ರೆ. ಕ್ಲೀನಾಗಿ ಒತ್ತಿದ ಮೇಲೆ ಅಲ್ಲಿ ಹಾಕಿದ್ಮೇಲೆ ಪೇಪರ್ ಬರುತ್ತೆ. ಕಣೋ, ಕನ್ಫರ್ಮ್ ಮಾಡ್ಕೋ, ಡಿಜಿಟಲ್ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಒತ್ತುವಂತೆ. ಡಿಜಿಟಲ್ ಮಿಸ್ಟೇಕ್ಸ್ ಆಗುತ್ತೆ ಕಣೋ, ಅದಕ್ಕೆ ಹೇಳ್ತಿರೋದು. ಯಾವುದು ಈಗ? ಓಕೆನಾ, ರೂಮ್ ನಂಬರ್ ಇಲ್ಲಿ ಇರ್ಬೇಕು ನೋಡಿ. ಇಲ್ಲಿ 190 ಇದೆ, 190, 191, 192. ಎಲ್ಲಿದೆ 190? ನಿಂದೆಷ್ಟು? 189 ಕಡೆ ಇರುತ್ತೆ. ಅಲ್ಲಿದೆ ನೋಡು. ನಿನ್ನ ಹಕ್ಕನ್ನು ಚಲಾಯಿಸು. ಏನೋ ಡಿಫ್ರೆನ್ಸ್ ಅನ್ನಿಸ್ತಾ ಇಸತಿ. ಅದೇ ಮೊದಲೆಲ್ಲ ಏನು ಜನ್ರೇಟ್ ಆಗ್ತಾ ಇಲ್ಲ ಪಕ್ಕದಲ್ಲಿ ಪೇಪರ್. ಈಗ ಯಾರು ಹಾಕಿದ್ದೀವಿ ಅಂತ ಹೆಸರು ಅಲ್ಲಿ ಬಂದ್ಬಿಟ್ಟು ಅದು ಕೆಳಗಡೆ ಒಳಗಡೆನೇ ಬೀಳುತ್ತೆ, ನಮಗೇನು ಬರಲ್ಲ. ಕ್ಲೀನಾಗಿ ಗೊತ್ತಾಗುತ್ತೆ ನಿಂದು ಕನ್ಫರ್ಮೇಷನ್. ಎಲೆಕ್ಟ್ರಾನಿಕ್ ಬಂದರೆ ಸಾಕು, ಅದಾಗಿದೆ. ಇಲ್ಲ ಇಲ್ಲ, ಎಲೆಕ್ಟ್ರಾನಿಕ್ಗೂ ಫಿಸಿಕಲ್ ಇದಕ್ಕೂ ಮ್ಯಾಚ್ ಆಗುತ್ತೆ ಅಲ್ವಾ ಅಂತ ತೋರಿಸುತ್ತೆ. ಪ್ರಿಂಟ್ ಆಗ್ಬಿಟ್ಟು ಅದು ಬೀಳುತ್ತೆ. ಆಯ್ತು,
ಓಕೆ, ನಾವು ಓಟು ಮಾಡಿ ನಾವು ಓಟು ಮಾಡಿದ್ದೀವಿ, ನೀವು ಓಟು ಮಾಡಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನಾವು ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ಸ್ನೇಹಿತರೆ ಮತ್ತು ಹೊಟ್ಟೆನೋ ಶುರು ಆಯಿತು. ಮೇ ಬಿ ಇವತ್ತು ನಾಳೆನೇ ಆಗ್ಬೋದೇನೋ, ಅದಕ್ಕೆ ಇಷ್ಟೊಂದು ಪೇನ್ ಬರ್ತಾ ಇದೆ. ಸೊ ಬಂದ ಮೇಲೂ ರೆಸ್ಟ್ ಮಾಡಿದ್ದೆ, ಆಯಿತು. ಹೊಟ್ಟೆ ಹಸಿತಾ ಇತ್ತು, ಮೊಸರನ್ನ ತಿಂದೆ. ಈ ಟೈಮಲ್ಲಿ ಕೆಲವೊಬ್ಬರು ಹೇಳ್ತಾರೆ ಬಾಡಿ ಹೀಟ್ ಜಾಸ್ತಿ ಆಗಬಾರ್ದು, ತಂಪು ಮಾಡ್ಕೋ ಅಂತ ಹೇಳಿಬಿಟ್ಟು. ಸೊ ಮೊಸರನ್ನ, ಮಜ್ಜಿಗೆ ಅನ್ನ ತಿಂತೀನಿ ಪ್ರಿಫರೇಬಲಿ. ಇನ್ನು ಕೆಲವೊಬ್ಬರು ಹೇಳ್ತಾರೆ ಮಿಲ್ಕ್ ಅಂದರೆ ಡೈರಿ ಪ್ರಾಡಕ್ಟ್ಸ್ ಏನೇ ಇದ್ರೂ ತಿನ್ನಬೇಡ ಈ ಟೈಮಲ್ಲಿ ನೋಡು ಅಂತ ಹೇಳಿಬಿಟ್ಟು. ನಾನು ಬಿಟ್ಟು ನೋಡಿದ್ದೆ, ಹಾಲಾಗಲಿ ಮಜ್ಜಿಗೆ ಮೊಸರು ಏನೂ ತೊಗೊಳ್ಳೋದೆ ಬಿಟ್ಟಿದ್ದೆ. ಆದರೂ ಕೂಡ ಏನೂ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ. ಹೇಗೆ ಅಂದರೆ 1 ತಿಂಗಳು ಇರೋ ಥರ ನೋವು ಮತ್ತೊಂದು ತಿಂಗಳು ಇರೋದಿಲ್ಲ, ಹೀಗೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಚೇಂಜಸ್ ಆಗ್ತಾನೇ ಇರುತ್ತೆ. ಸೊ ಹೇಳಿದ್ನಲ್ಲಾಗಲೇ, ಒಂದು ದೊಡ್ಡ ಸಮಸ್ಯೆ ಆದಾಗ ಇದು ಸಮಸ್ಯೆ ಅಲ್ಲ ಅಂತ ಅನಿಸುತ್ತೆ. ಸೊ ಇದನ್ನು ನಾನು ಸಮಸ್ಯೆ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್ ಈಗ, ಹಾಗೆ ಅಂದ್ಕೊಂಡು ನಾನು ಈಗ ಸುಮ್ಮನೆ ಇರ್ತೀನಿ. ಬಟ್ ಅವತ್ತಿನ ದಿನ ನಾನು ರೆಸ್ಟ್ ಮಾಡಬೇಕಾಗುತ್ತೆ. ನಾನು ಹೇಗೋ ರೆಸ್ಟ್ ಮಾಡಿಬಿಡ್ತೀನಿ. ಪಾಪ ಮನೆ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವ್ರಿಗೆ ಕಷ್ಟ. ನಮ್ಮ ಸಾನು ಕೂಡ ಆಟಾಡಿಕೊಂಡು ಪಾಪ ಇದ್ಬಿಡ್ತಾಳೆ, ನನಗೇನೂ ತೊಂದರೆ ಕೊಡೋದಿಲ್ಲ. ಸೊ ಎಣ್ಣೆ ಹಚ್ಚಿರಲಿಲ್ಲ, ಮತ್ತು ಸ್ನಾನ ಮಾಡಬೇಕಾಗುತ್ತಲ್ಲ ಅಂತ ಹೇಳಿಬಿಟ್ಟು ಎಣ್ಣೆ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ವೋಟ್ ಕಾರ್ಡು ಈ ಏರಿಯಾದಲ್ಲಿ ನಾನು ಇವಾಗ ಸ್ವಲ್ಪ ರೀಸೆಂಟಾಗಿ ಮಾಡಿಸಿದ್ದು. ಇಲ್ಲಿಗೆ ಬಂದು ನಾವು 6 ವರ್ಷ ಆಯಿತು. ಹೋದ ಸಾರಿ ನಾವು ನಮ್ಮ ಹಳೆ ಏರಿಯಾಗೆ ಹೋಗ್ಬಿಟ್ಟು ಮಾಡಿದ್ವಿ. ಇಲ್ಲಿದ್ದರೂ ಕೂಡ ಅಲ್ಲಿ ಅಡ್ರೆಸ್ಸಲ್ಲೇ ಇತ್ತು ಕಾರ್ಡು. ಸೊ ಅಲ್ಲೇ ಹೋಗ್ಬಿಟ್ಟು ಮಾಡಿದ್ವಿ. ಬಟ್ ಈ ಸಾರಿ ಇಲ್ಲಿಗೆ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ವಿ ಇಬ್ಬರೂ. ರಾಜೇಶ್ದು ಬಂತು, ಬಟ್ ನಂದು ಬಂದಿಲ್ಲ. ಅದಕ್ಕೆ ಹೋಗಿ ಹೇಳಿದ್ವಿ ಅಲ್ಲಿ ಈ ಥರ ಆಗಿದೆ ಅಂದ್ಬಿಟ್ಟು. ಇಟ್ಸ್ ಓಕೆ, ನಮಗೆ ಇಲ್ಲಿ ತೋರಿಸ್ತಾ ಇದೆ ಅಂದ್ಬಿಟ್ಟು ಲೀಸ್ಟಲ್ಲಿ ಹೆಸರಿದ್ರೆ ಹಾಕ್ಬೋದಿತ್ತು. ನಮಗೆ ಕಾರ್ಡ್ ರಿಸೀವ್ ಆಗಿಲ್ಲ, ಬಟ್ ನಂಬರ್ ಜನ್ರೇಟ್ ಆಗಿತ್ತು. ಅಡ್ರೆಸ್ ಚೇಂಜ್ ಆಗಿದೆ. ಸೊ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಹೋಗಿ ಹಾಕ್ಬಿಟ್ಟು ಬಂದ್ವಿ. ಓಕೆ ಸ್ನೇಹಿತರೆ, ಸಾನು ಈಗ ಆಟಾಡೋದಕ್ಕೆ ಹೋಗಿದ್ದಾಳೆ. ಇನ್ನೇನು ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಬರ್ತಾಳೆ. ಮತ್ತು ರಾಜೇಶೇ ಕರ್ಕೊಂಡು ಹೋಗಬೇಕು. ನಾನಂತೂ ಇವತ್ತು ಹೋಗೋದಕ್ಕೆ ಆಗೋದಿಲ್ಲ. ಅದೊಂದು ಪಾಪ ರಾಜೇಶ್ಗೆ ಎಕ್ಸ್ಟ್ರಾ ಬೀಳುತ್ತೆ, ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು. ಇಲ್ಲ ಅಂದರೆ ನಾನು ಹೋಗ್ತಾ ಇದ್ದೆ. ಸಾನು ಇಸ್ ಗೆಟಿಂಗ್ ರೆಡಿ ಫಾರ್ ಹರ್ ಡ್ಯಾನ್ಸ್ ಕ್ಲಾಸ್. ಇವತ್ತು ಬ್ಯಾಡ್ಮಿಂಟನ್ ಇಲ್ಲ. ಯಾಕೆ ಹೇಳು? ವೋಟ್ ಸಾನು ಕೇಳ್ತಾ ಇದ್ದಾಳೆ, ಮಮ್ಮ ವೋಟ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೆ ಟೈಮ್ ಲಿಮಿಟ್ ಇರುತ್ತಲ್ವ, 5 ಲಾಸ್ಟ್ ಸಾನು ಅಂದೆ. ಹಾಗಿದ್ರೆ ಯಾಕೆ ನಮ್ಮ ಸರ್ ಬಂದಿಲ್ಲ, ರಜಾ ತೊಗೊಂಡಿದ್ದಾರೆ. ಸೊ ನನಗೆ ಸೇನು ಅಂದರೆ ನಿಮ್ಮ ಸರ್ ಊರಿಗೆ ಹೋಗಿರಬೇಕು ವೋಟ್ ಮಾಡೋದಕ್ಕೆ, ಅದಕ್ಕೆ ರಜಾ ಕೊಟ್ಬಿಟ್ಟಿದ್ದಾರೆ. ಮಾಡ್ಬೋದಲ್ವಾ? ಇಲ್ಲಿ ಅವ್ರು ಮಾಡಿಸ್ಕೊಂಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ನೋಡು, ಅತ್ತೆ ತ್ರಿವೇಣಿ ಅತ್ತೆ ಊರಿಗೆ ಹೋದ್ರಲ್ವ, ಅವರು ವೋಟ್ ಮಾಡೋದಕ್ಕೆ ಊರಿಗೆ ಹೋಗಿದ್ದು. ಅವರೆಲ್ಲರೂ ಫ್ಯಾಮಿಲಿ ಫುಲ್ ಹೋದರು. ಇವರು ಬೆಂಗಳೂರಲ್ಲಿ ಮಾಡಿಸಿಲ್ಲ, ಅವರು ಊರಲ್ಲಿ ಮಾಡಿಸಿದ್ದಾರೆ. ಹಂಗೆ. ಓಕೆ ಓಕೆ, ಹೋಗು, ಡ್ಯಾಡ ಕರಿತಾ ಇದ್ದಾರೆ. ಈಗ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಸಾನು ಇನ್ನೇನು ಬರ್ತಾಳೆ. ಹೇಳಿದ್ನಲ್ಲ ಬ್ಯಾಡ್ಮಿಂಟನ್ ಕ್ಲಾಸ್ ಇಲ್ಲ, ಬಂದು ಇವತ್ತು ಹಾಲು ಹೋಗಬೇಕಾದ್ರೆ ಹಾಲು ಕೊಟ್ಟಿರಲಿಲ್ಲ. ಆ್ಯಂಡ್ ರಾತ್ರಿಗೆ ಏನು ಮಾಡೋದು ಅಂತ ಡಿಸೈಡ್ ಆಯಿತು. ಪರೋಟ ಆವತ್ತು ಒಂದು ತಂದಿದ್ದು ಒಂದು 2-3 ಏನೋ ಇದೆ. ಸೊ ಅದು ಎಕ್ಸ್ಪೈರ್ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಚಪಾತಿ. ಸೊ ಇದ್ರ ಜೊತೆ ಏನಂದರೆ ಸಾನು ಈಗ 2 ದಿನದಲ್ಲೇನೋ ರೋಲ್ ಮಾಡಿಕೊಡು ಮಮ್ಮ ಅಂತ ನೆನಪು ಮಾಡ್ತಾಯಿದ್ರು. ಸೊ ರಾಜೇಶ್ ಎಗ್ ಬುರ್ಜಿ ಮಾಡೋ ಬದಲು ರೋಲೇ ಮಾಡಿಬಿಡು ಅಂತ ಹೇಳಿದ್ರು. ಸೊ ರೋಲ್ ಮಾಡೋದು ಈಸಿನೇ, ಬಟ್ ಹೇಗೆ ಅಂದರೆ ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂದರೆ ಕ್ಯಾಪ್ಸಿಕಮ್, ಆನಿಯನ್ ಎಲ್ಲನೂ ಕುಕ್ ಮಾಡಿ ಅದರೊಳಗಡೆ ಆ್ಯಸ್ ಅ ಫಿಲ್ಲಿಂಗ್ ನಾವು ಮಾಡಬೇಕು. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಇಮೇಜನ್ನು ಶೇರ್ ಮಾಡಿದರು ಒಬ್ಬರು. ನೋಡಿ, ರೋಲನ್ನು ನಾನು ನಿಮ್ಮ ರೆಸಿಪಿ ನೋಡಿಬಿಟ್ಟು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಸೊ ಅದೇ ಥರ ರೋಲ್ ಇವತ್ತು ಸಾನು ಮಾಡಿಕೊಡ್ತಾ ಇದ್ದೀನಿ. ತುಂಬಾ ಈಸಿ, ಚೆನ್ನಾಗಿರುತ್ತೆ. ಫಾರ್ ಅ ಚೇಂಜ್ ಈ ಥರ ಮಾಡ್ಕೊಳ್ಬೋದು. ಸೊ ಈಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಇಡ್ಸೋದಿಲ್ಲ. ಈಗ ಜಸ್ಟ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತೀನಿ. ಅದನ್ನು ಫ್ರೈ ಮಾಡಿ ಇಟ್ಟರೆ ಆಮೇಲೆ ನಾವು ಆ್ಯಸ್ ಅ ಫಿಲ್ಲಿಂಗ್ ಯೂಸ್ ಮಾಡ್ಬೋದು.
ಸೊ ಕ್ಯಾಪ್ಸಿಕಮ್ ನೋಡಿ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಅಂದರೆ ಕ್ರಂಚ್ ಆಗೇ ಇರಬೇಕು, ಯಾವುದೇ ಕಾರಣಕ್ಕೂ ತುಂಬಾ ಓವರ್ ಕುಕ್ ಮಾಡಬಾರ್ದು, ಇಲ್ಲಾಂದರೆ ತಿನ್ನಬೇಕಾದ್ರೆ ಪಲ್ಯ ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ, ಗೊತ್ತಾಗುತ್ತೆ ನಿಮಗೆ. ಈಗ ಹೇಗಿದೆ ನೋಡಿ, ಆಮೇಲೆ ಕಲರ್ ಚೇಂಜ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಕಲರ್ ಚೇಂಜ್ ಆಗಿದೆ ಅಲ್ವಾ, ಸ್ವಲ್ಪ ಡಾರ್ಕ್ ಆಯಿತು, ಮೊದಲು ಲೈಟ್ ಇತ್ತು. ಈ ಟೈಮಲ್ಲಿ ನಾನೀಗ ಈರುಳ್ಳಿ ಸೇರಿಸ್ತೀನಿ. ಈರುಳ್ಳಿ ಕೂಡ ಹಾಗೆ ಉದ್ದ ಉದ್ದ ಕಟ್ ಮಾಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾವು ಸಾಟೆ ಮಾಡಬೇಕು. ನೋಡಿ ಈಗ ಕಲರ್ ಹೇಗೆ ಚೇಂಜ್ ಆಗಿದೆ ಅಲ್ವಾ, ಅದಕ್ಕೀಗ ಉಪ್ಪು ಖಾರ ಹಾಕ್ತೀನಿ. ಇದು ಖಾರ ಎಷ್ಟು ಬೇಕಷ್ಟು. ಇದು ಅರಿಶಿನದ ಪುಡಿ, ಸ್ವಲ್ಪ ಟೊಮ್ಯಾಟೊ ಕೆಚಪ್ ಸೇರಿಸಿದ್ದೀನಿ. ಇದು ಲಾಸ್ಟಲ್ಲಿ ನಾವು ರೋಲ್ ಮಾಡ್ತೀವಲ್ವ ಆವಾಗ ಕೂಡ ಹಾಕ್ಬೋದು, ಬಟ್ ಒಂದೊಂದಕ್ಕೆ ಹಾಕೋದಕ್ಕೆ ಟೈಮ್ ಹಿಡಿಸುತ್ತಲ್ವ, ಎಲ್ಲದಕ್ಕೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಊಟ ಮಾಡೋ ಟೈಮ್ ಆಗಿದೆ, ಅದಕ್ಕೆ ಪರೋಟ ರೆಡಿ ಮಾಡ್ತಾ ಇದ್ದೀನಿ. ಇದು ಮಲಬಾರ್ ಪರೋಟ ಅಂತಾರೆ, ಕೇರಳ ಪರೋಟ ಅಂತಾರಲ್ವ ಅದು. ನೀವು ಇದನ್ನು ಹಾಫ್ ಕುಕ್ ಮಾಡಿರ್ತಾರೆ ಅವರು, ನಾವು ಇದನ್ನು ಈಗ ಎಣ್ಣೆ ಹಚ್ಚಿ ಸ್ವಲ್ಪ ಕುಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ಪರೋಟ ಇಲ್ಲ ಅಂದರೆ ಚಪಾತಿ ಜೊತೆ ಕೂಡ ಇದೇ ಮೆಥಡಲ್ಲಿ ರೋಲನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಟೆಪ್ಪು ನಾರ್ಮಲ್ ಆಗಿ ಹೇಗೆ ಆಮ್ಲೆಟ್ ಹಾಕ್ತೀವೋ ಅದೇ ವೇಯಲ್ಲಿ ಆಮ್ಲೆಟ್ ಹಾಕ್ಕೊಳ್ಳೋದು. ಪರೋಟ ಆಗಿರೋದ್ರಿಂದ 2 ಮೊಟ್ಟೆ ಹಾಕ್ತಾ ಇದ್ದೀನಿ, ಚಪಾತಿಗಾದರೆ ಒಂದೇ ಸಾಕಾಗುತ್ತೆ, ತೆಳ್ಳ ಇರುತ್ತಲ್ವ ಇದು ಮಂದ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಾನಿವತ್ತು ಸ್ವಲ್ಪ ಖಾರ ಜಾಸ್ತಿ ಇರಲಿ ಪರೋಟ ಜೊತೆ ಅಂತ ಹೇಳಿಬಿಟ್ಟು ಉಪ್ಪು, ಪೆಪ್ಪರ್ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ನೀವು ಎಷ್ಟು ಹಾಕ್ತಿರೋ ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ, ನಮಗೆ ಸ್ವಲ್ಪ ಸ್ಪೈಸ್ ಬೇಕು ಅಂತ ಹೇಳಿ. ಆ್ಯಂಡ್ ಈ ಥರ ಮೇಲ್ಗಡೆ ಪರೋಟ ಹಾಕಬೇಕು, ಹಾಕಲಿಲ್ಲ ಅಂದರೆ ಅದು ಪರೋಟಾಗೆ ಆಮ್ಲೆಟ್ ಅಂಟ್ಕೊಳ್ಳೋದಿಲ್ಲ ಅಂದರೆ 2 ಸಪ್ರೇಟ್ ಆಗಿಬಿಡುತ್ತೆ. ನಾವೀಗ ಇದನ್ನು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಬೇಕು. ಕುಕ್ ಆದಮೇಲೆ ನಾವೇನು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ರೋಲ್ ಮಾಡಿದ್ರೆ ಎಗ್ ರೋಲ್ ರೆಡಿ ಟು ಈಟ್. ಇದೇ ವೇಯಲ್ಲಿ ನಾವು ಚಿಕನ್ ಕೂಡ ಮಾಡ್ಕೊಳ್ಬೋದು, ಅದನ್ನು ಕೂಡ ನಾವು ತೋರಿಸಿದ್ದೀನಿ. ನೀವು ಆ ಪ್ಲೇ ಲಿಸ್ಟಲ್ಲಿ ನಾನ್ ವೆಜ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಸಿಗುತ್ತೆ ಸ್ನೇಹಿತರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೀಟಿಂಗ್ ಯು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಬೆಳಿಗ್ಗೆ ಏನು ಕೆಲಸ ಮಾಡೋಕ್ಕಾಗಿರಲಿಲ್ಲ, ಬಟ್ ಇವತ್ತು ಮಾಡೋಣ ಅಂತ, ಅಂದರೆ ಹೆಲ್ತ್ಗೆ ಏನು ಇಶ್ಯೂ ಇಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಕೊಳೆ ಆಗಿದೆ ಅಂದ್ಬಿಟ್ಟು. ಇದು ಯಾಕೆ ಅಂದರೆ ಇಲ್ಲಿ ಮಳೆ ಬಿದ್ದಾಗ ನೀರು ಒಳಗಡೆ ಬರುತ್ತೆ, ಸೊ ಧೂಳು ಮತ್ತು ನೀರು ಎಲ್ಲ ಮಿಕ್ಸ್ ಆಗಿ ಈ ಥರ ತುಂಬಾ ಡರ್ಟಿಯಾಗಿ ಕಾಣ್ತಾ ಇದೆ. ಸೊ ಇದನ್ನು ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ಬೆಟ್ ಹಾಕಿ ಕೈ ಹಾಕಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಹರ್ಟ್ ಆಗುತ್ತೆ ತುಂಬಾ. ಅದಕ್ಕೆ ನಾನೊಂದು ಪೇಂಟ್ ಬ್ರಷ್ ಇಟ್ಕೊಂಡಿದ್ದೀನಿ. ಇದರಿಂದ ನೋಡ್ಬೋದು ಡಸ್ಟ್ ಹೇಗೆ ಎಷ್ಟು ನೀಟಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಇದು ನಾವು ನೀರಲ್ಲಿ ಡಿಪ್ ಮಾಡ್ಕೊಳ್ಳೋದ್ರಿಂದ ಆ ಧೂಳೆಲ್ಲನೂ ಆ ಬ್ರಷ್ಗೆ ಅಂಟ್ಕೊಳ್ಳುತ್ತೆ ಆ್ಯಂಡ್ ನಾವು ನೀರಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಬರೀ ಡಸ್ಟ್ ಆಗಿದ್ರೆ ಜಸ್ಟ್ ಹಾಗೇ ಹೊರಟೋಗುತ್ತೆ, ಬಟ್ ಇದು ನೀರು ಜೊತೆ ಮಿಕ್ಸ್ ಆಗಿ ಗಟ್ಟಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ನಾನು ಸೋಪ್ ಹಾಕಿ ಆ ಡಸ್ಟನ್ನು ತೆಗಿತಾ ಇದ್ದೀನಿ. ಇವಾಗ ಮಾತ್ರನೇ ಅದು ಈಸಿಯಾಗಿ ಬರೋದು, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಸೊ ಇದೇ ರೀತಿಯಲ್ಲಿ ಎಲ್ಲೆಲ್ಲಿ ಇದೆಯೋ ಧೂಳು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಆಯಿತು. ಅದರ ಜೊತೆ ಕಿಟಕಿ ಫುಲ್ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ, ಕಿಟಕಿ ಅದು ಗಾಜು ಎಲ್ಲ ಕೂಡ. ಸೊ ಕ್ಲೀನಿಂಗ್ ಇಲ್ಲಿ ಇದಾಯಿತು. ಮೊದಲು ಹೇಗಿತ್ತು ಇವಾಗ ಹೇಗಿದೆ ನೀವೇ ಡಿಫ್ರೆನ್ಸ್ ನೋಡ್ಬೋದಲ್ವ. ಈಗ ಬಂದಿದ್ದೀನಿ ರೂಮಲ್ಲಿ ನೋಡ್ಬೋದು ನೀವು ಪೇಪರ್ ಹಾಕಿದ್ದೀನಿ, ಅಲ್ಲಿ ಹಾಲಲ್ಲಿ ಕೂಡ ಹಾಕಿದ್ದೆ, ಬಟ್ ಅದು ತುಂಬಾ ನೀರು ಜೊತೆ ಮಿಕ್ಸ್ ಆಗ್ಬಿಟ್ಟು ಅಂಟ್ಕೊಂಡಂಗೆ ಆಗ್ಬಿಟ್ಟಿತ್ತು. ಸೊ ತೆಗೆದ್ಬಿಟ್ಟಿದೆ ಅದನ್ನು. ಈಗ ಬೇರೆ ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಿಟಕಿ ತೆಗ್ದಿರ್ತೀನಿ, ಅದಕ್ಕೆ ಅಲ್ಲಿ ಮಳೆ ಬಂದಾಗ ಅಷ್ಟು ಧೂಳು ನೀರು ಮಳೆ ನೀರು ಮಿಕ್ಸ್ ಆಗಿ ಈ ಥರ ಆಗಿದೆ. ಬಟ್ ಇದು ಜಾಸ್ತಿ ಏನಾಗಿಲ್ಲ, ಜಸ್ಟ್ ನೀರಲ್ಲಿ ತೆಗೆದ್ರೂ ಹೊರಟೋಗ್ತಾ ಇದೆ, ಸೋಪ್ ಹಾಕೋ ನೆಸಸರಿ ಇಲ್ಲ. ಇದು ಡೈನಿಂಗ್ ಹಾಲ್ ಹತ್ರ ಇರೋ ವಿಂಡೋ. ಇಲ್ಲಿ ಜಾಸ್ತಿ ಧೂಳಿಲ್ಲ, ಯಾಕಂದರೆ ಇಲ್ಲಿ ಡೈರೆಕ್ಟ್ ನೀರು ಒಳಗಡೆ ಬರುತ್ತೆ ಅನ್ನೋ ಥರ ಇಲ್ಲ, ಮಳೆ ನೀರೆಲ್ಲ ಏನೂ ಇಲ್ಲ. ಸ್ವಲ್ಪ ಡಸ್ಟ್ ಆಗಿರುತ್ತೆ, ನಾನು ಗುಡಿಸ್ಬೇಕಾದ್ರೆ ಒರೆಸ್ಬೇಕಾದ್ರೆ ಎಲ್ಲನೂ ತೆಗೆದುಕೊಂಡು ಬಿಡ್ತೀನಿ, ಹಾಗಾಗಿ ಜಾಸ್ತಿ ಸಿವಿಯರ್ ಅಂತ ಇಲ್ಲ. ಇಲ್ಲಿ ಕರ್ಟನ್ ಕೂಡ ಹಾಕಿಲ್ಲ ಅಲ್ವಾ, ಸ್ವಲ್ಪ ಧೂಳು ಕಾಣಿದ ತಕ್ಷಣವೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಹೊರಗಡೆ ಏನೂ ಇಲ್ಲ, ಈ ಸ್ಲೈಡಿಂಗ್ ಜಾಗದಲ್ಲಿ ಮಾತ್ರನೇ ಧೂಳಾಗಿರೋದು. ಇದು ಕೂಡ ಅಷ್ಟೇ, ಅವಾಗ ಕ್ಲೀನ್ ಮಾಡ್ತೀನಲ್ಲ, ಸೋಪು ಅಂತ ಏನೂ ಇಲ್ಲ, ಜಸ್ಟ್ ಬ್ರಷ್ ಆಡಿಸಿದ್ರೇ ಸಾಕು, ಅಲ್ಲಿರೋ ಅಂಥ ಧೂಳು ಡಸ್ಟ್ ಎಲ್ಲನೂ ಕೂಡ ಹೊರಗಡೆ ಬರ್ತಾ ಇದೆ ಈಸಿಯಾಗಿ.
ಈಗ ನೆಕ್ಸ್ಟ್ ಟಾಸ್ಕ್ ಬಂದು ಗೋಡೆನ ಕ್ಲೀನ್ ಮಾಡೋದು. ನಾವು ವಾಟರ್ ಪ್ರೂಫ್ ಪೇಂಟನ್ನು ಹೊಡಿಸಿರೋದು. ಸೊ ನೀರು ಹಾಕಿದ್ರೂ ಕೂಡ ಕಲರ್ ಬಿಡೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಕಲೆಗಳಾಗಿದೆ ಅಂದರೂ ಕೂಡ ಒಂದು ಕ್ಲೀನ್ ಬಟ್ಟೆಗೆ ಸ್ವಲ್ಪ ಸೋಪಿನ ನೀರಲ್ಲಿ ಹಚ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಸೇಮ್ ಹೊಸದಾಗಿ ಪೇಂಟ್ ಮಾಡಿದೆಯೇನೋ ಫ್ರೆಶ್ ಆಗಿ ಅನ್ನೋ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ನನಗೆ ಸ್ವಲ್ಪ ಕಲೆ ಆದ್ರೂ ಅದು ನಂಗೆ ಇಷ್ಟ ಆಗೋದಿಲ್ಲ. ಧೂಳು ಕೂತಿರುತ್ತಲ್ವ, ಗುಡಿಸ್ಬೇಕಾದ್ರೆ ಒರೆಸ್ಬೇಕಾದ್ರೆ ನೀರು ಎಗರ್ದಾಗ ಅದಕ್ಕೆ ನಾನು ಈ ಥರ ಒರೆಸ್ಕೊಳ್ತೀನಿ. ನೀವು ಕೂಡ ಒಂದ್ಸಾರಿ ವಾಟರ್ ಪ್ರೂಫ್ ಪೇಂಟ್ ಇದ್ದರೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇರ್ಬೋದು ಗೋಡೆ ಮೇಲೆ ಹೇಗೆ ಕಲೆ ಆಗಿದೆ ಅಂದ್ಬಿಟ್ಟು. ಎಸ್ಪೆಷಲಿ ಇದು ಎಲ್ಲಾಗಿರುತ್ತೆ ಅಂದರೆ ಸ್ವಿಚ್ ಬೋರ್ಡ್ ಇರುತ್ತಲ್ವ, ಅಲ್ಲಿ ಆಗಿರುತ್ತೆ. ಕೈ ತೊಳ್ಕೊಂಡು ಬರೋದು, ಆ ಕೈಯಲ್ಲಿ ನಾವು ಏನೋ ಲೈಟ್ ಹಾಕಿದಾಗ ಸ್ವಿಚ್ ಹಾಕಿದಾಗ ಅಲ್ಲಿ ನೀರಿನ ಡ್ರಾಪ್ಸ್ ಬಿದ್ದಿರುತ್ತೆ, ಅದ್ರ ಮೇಲೆ ಧೂಳು ಕೂತ್ಕೊಂಡು ಕಲೆ ಕಾಣುತ್ತೆ. ಬಟ್ ಈ ಥರ ಒರೆಸ್ಕೊಂಡಾಗ ತುಂಬ ಚೆನ್ನಾಗಿ ನೀಟ್ ಆಗುತ್ತೆ. ಹೇಳಿದ್ನಲ್ಲ, ಫ್ರೆಶ್ ಆಗಿ ಪೇಂಟ್ ಮಾಡಿದ್ಯೇನೋ ಅನ್ಬೇಕು, ಅಷ್ಟು ನೀಟ್ ಆಗುತ್ತೆ. ಸ್ನೇಹಿತರೆ, ಈಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಕ್ಲೀನಿಂಗ್ ಪ್ರಾಸೆಸ್ ಜೊತೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಇಲ್ಲಾಂದರೆ ಡಿಸ್ಲೈಕ್ ಕೂಡ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ತಪ್ಪದೆ ನೋಡ್ಬೋದು. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.